ಎಲ್ಲರಿಗೆ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆ ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 34ನೇ ವಚನ. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿತ್ತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದರು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮ ಜೊತೆಯಾಗಿ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿರ್ತೀರಿ. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯು ನಿನಗೆ ಸ್ವಸ್ಥ ಮಾಡಿತ್ತು, ನೀನು ಸಮಾಧಾನದಿಂದ ಹೋಗು. ಇಷ್ಟು ದಿನ ನಿನ್ನ ರೋಗದಲ್ಲಿ ನಿನ್ನ ಜೀವಿತದಲ್ಲಿದ್ದಂತ ರೋಗವು ಎಲ್ಲವನ್ನು ಗುಣವಾಗಲಿ ಎಂದು ಹೇಳಿದರು ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಒಂದು ಸ್ತ್ರೀಯು, ಒಂದು ರೋಗದಲ್ಲಿದ್ದಂತ ಒಂದು ಸ್ತ್ರೀಯು ಯಾವ ರೀತಿಯಾಗಿ ಇಷ್ಟು ಅನೇಕ ದಿವಸದಿಂದ ಬಹಳ ರೀತಿ ಕಷ್ಟಪಡುವಂತ ಸಮಯದಲ್ಲಿ, ಸಂಕಟ ಪಡುವಂತ ಸಮಯದಲ್ಲಿ ಅನೇಕ ವೈದ್ಯರು ಅನೇಕ ಸಹಾಯ ಮಾಡ್ತಾ ಇದ್ದಾರೆ ಎಂಬುದಾಗಿ ಅನೇಕ ರೀತಿಯಾಗಿ ನಂಬಿಕೊಂಡು ಪ್ರಿಯರೇ. ಆದ್ರೆ ಯಾವ ವೈದ್ಯರಿಂದ ಏನ್ ಮಾಡಕ್ಕಾಗಿಲ್ಲ, ಯಾವ ಒಂದು ಜನರಿಂದ ಅವಳಿಗೆ ಏನ್ ಸಹಾಯ ಮಾಡಿಲ್ಲ ಪ್ರಿಯರೇ. ಅವಳು ಅನೇಕ ರೀತಿಯಿಂದ ಅನೇಕ ಕಷ್ಟ ಪಡ್ತಾ ಇದ್ರು, ಅನೇಕ ಬಾಧೆ ಪಡ್ತಾ ಇದ್ರು ಪ್ರಿಯರೇ. ಆದ್ರೆ ಅವಳ ಜೀವಿತದಲ್ಲಿ ಇದ್ದಂತ ಹಣವನ್ನು ಎಲ್ಲವನ್ನು ದೋಚಿ ಹೋಯ್ತು ಪ್ರಿಯರೇ. ಆದ್ರೆ ಆ ಮಗಳಿಗೆ ಯಾವ ಪ್ರಯೋಜನ ಆಗ್ಲಿಲ್ಲ ಪ್ರಿಯರೇ. ಆದ್ರೆ ಯೇಸು ಕ್ರಿಸ್ತನ ನಂಬಿ ವಿಶ್ವಾಸ ಮಾಡಿ, ಯೇಸು ಕ್ರಿಸ್ತನಿಂದಲೇ ನನ್ನ ರೋಗ ಬಿಡುಗಡೆ, ನನ್ನ ರೋಗ ಸ್ವಸ್ಥತೆ ಎಂಬುದಾಗಿ ಅವಳು ನಂಬಿಕೆ ವಿಶ್ವಾಸ ಇಟ್ಟು ಪ್ರಿಯರೇ. ಆದ್ರೆ ಯೇಸು ಕ್ರಿಸ್ತನ ಮೇಲೆ ಅಷ್ಟು ನಂಬಿಕೆ, ಅಷ್ಟು ಬಲ ಉಳ್ಳದಾಗಿ ನಂಬಿಕೆ ಇಟ್ಟಾಗ ದೇವರು ಅವಳಿಗೆ ಆಕೆಗೆ, ಮಗಳೇ, ನಿನ್ನ ನಂಬಿಕೆಯು ನಿನಗೆ ಸ್ವಸ್ಥ ಮಾಡಿತ್ತು, ನೀನು ಸಮಾಧಾನದಿಂದ ಹೋಗು, ನಿನ್ನ ರೋಗ ಹೋಗಿ ನಿನಗೆ ಗುಣವಾಗಲಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಅನೇಕ ದಿವಸಗಳಿಂದ, ಅನೇಕ ರೋಗಗಳಿಂದ, ಅನೇಕ ನಾವು ಕಷ್ಟಪಡುವಂತ ದಿವಸದಲ್ಲಿ, ಅನೇಕ ಬಾಧೆ ಪಡುವಂತ ಸಮಯದಲ್ಲಿ, ಅನೇಕ ವಿಷಯದಲ್ಲಿ ನಾವು ಸಮಾಧಾನ ಇಲ್ಲದಂತ ಸ್ಥಿತಿಯಲ್ಲಿ ಜೀವಿಸಿದೇವ. ಆದ್ರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮಾಡ್ತಿದ್ದಾರೆ, ಮಗಳೇ, ನಿನ್ನ ನಂಬಿಕೆಯು ನಿನಗೆ ಸ್ವಸ್ಥ ಮಾಡಿತ್ತು, ನೀವು ಸಮಾಧಾನದಿಂದ ಹೋಗು, ನಿನಗಿದ್ದಂತ ರೋಗವನ್ನು ಗುಣವಾಗಲಿ ಎಂಬುದಾಗಿ ಹೇಳಿದಂತ ದೇವರು ನಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ, ಯಾವ ರೋಗದಿಂದ ನಾವು ಕಷ್ಟ ಪಡ್ತಿದ್ದೇವೋ, ನಾವು ಸಂಕಟ ಪಡ್ತಿದ್ದೇವೋ, ನಾವು ಬಾಧೆ ಪಡ್ತಿದ್ದೇವೆ ಪ್ರಿಯರೇ, ಎಷ್ಟು ಸಮಸ್ಯೆಗಳಿದೆ ಅಂತಿ, ಎಷ್ಟು ನಮ್ಗೆ ಅನೇಕ ರೀತಿಯಾಗಿ ರೋಗಗಳಿದೆ ಅಂತಿ, ನಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲಂತ ಸ್ಥಿತಿಯಲ್ಲಿ, ಯಾವ ವಿಷಯದಲ್ಲಿ ನೀವು ಬಹಳ ರೀತಿಯಾಗಿ ಕಣ್ಣೀರಿಡ್ತಾ ಇದ್ದಾರೆ, ಯಾವ ವಿಷಯದಲ್ಲಿ, ಆದ್ರೆ ಮುಂಜಾನೆ ದೇವರು ನಿಮಗೆ ವಾಗ್ದಾನ ಮಾಡ್ತಿದ್ದಾರೆ, ನಿಮ್ಮ ನಂಬಿಕೆಯು ನಿಮ್ಗೆ ಸ್ವಸ್ಥ ಮಾಡುವುದು, ನೀವು ಸಮಾಧಾನದಿಂದ ಹೋಗ್ರಿ, ನಿಮಗಿದ್ದಂತ ರೋಗವು, ಕಷ್ಟವು, ಸಂಕಟವು ಎಲ್ಲವನ್ನು ತೆಗೆಯುವಂತ ದೇವರು ಆತನ ಪ್ರಿಯರೇ. ನಾವು ಆತನಲ್ಲಿ ನಂಬಿಕೆ ಶ್ವಾಸ ಇಟ್ಟು ನಾವು ಬಾಳುವಂತರಾಗಿರ್ಬೇಕು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸವು ಯೇಸು ಕ್ರಿಸ್ತನ ಮೇಲೆ ನಾವು ದೃಢವಾಗಿಡುವಾಗ, ನಮ್ಮ ಕುಟುಂಬದಲ್ಲಿ ಕಷ್ಟವು, ದುಃಖವು, ಬಾಧೆಯು, ರೋಗವು ಎಲ್ಲ ಒಂದು ತೆಗೆಯುವಂತ ದೇವರು ಆತನಿಗೆ ಪ್ರಿಯರೇ. ಆದ್ರೆ ಆ ಸ್ತ್ರೀಯು ನಡೆದ ಸಂಗತಿಗಳನ್ನ ದೇವ್ರ ಮುಂದೆ ಅಡ್ಡ ಬಿದ್ದು ತಿಳಿಸಲು ಪ್ರಿಯರೇ. ನೀವು ದೇವ್ರ ಮುಂದೆ, ಆತನ ಮುಂದೆ ನಾವು ಕಣ್ಣೀರಿಟ್ಟು ಮೊಳಕಾಲೂರಿ, ತಂದೆ ದೇವರೇ, ನಮ್ಮ ಇದ್ದಂತ ಕುಟುಂಬದಲ್ಲಿ ತಂದೆ ಸಂಕಟದ ಬಿಡುಗಡೆ ಕೊಡುವಂತ ದೇವರು, ರೋಗದಿಂದ ಬಿಡುಗಡೆ ಕೊಡುವಂತ ದೇವರು, ನಮ್ಮ ಕಾಯಿಲೆಯಿಂದ ಬಿಡುಗಡೆ ಕೊಡುವಂತ ದೇವರು, ನಮ್ಮ ಸಮಾಧಾನ ಕೊಡುವಂತ ದೇವರು ನೀವಾಗಿರಿ ಎಂಬುದಾಗಿ ನಾವು ನಂಬಿಕೆ ಶ್ವಾಸ ಇಟ್ಟು ನಾವು ಬಾಳುವಾಗ ಪ್ರಿಯರೇ, ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮೂಲಕವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಆತ ನೆರವೇರಿಸಿ ಆಶ್ವಾಸ ಬಲಪಡಿಸುವಂತ ದೇವರು ಪ್ರಿಯರೇ. ಯಾವಾಗ ಒಂದು ಸ್ತ್ರೀಯು ಯಾವ ರೀತಿಯಾಗಿ ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು, ನನಗೆ ರೋಗದಿಂದ ಬಿಡುಗಡೆ, ಸಂಕಟದಿಂದ ಬಿಡುಗಡೆ, ಎಲ್ಲ ರೀತಿಯಾಗಿ ನನಗೆ ದೇವ್ರು ಬಿಡುಗಡೆ ಕೊಡುವಂತ ದೇವ್ರು, ನನಗೆ ಸಮಾಧಾನ ಕೊಡುವಂತ ದೇವರು ಆತನೆಂಬುದಾಗಿ ಒಂದು ಕುಷ್ಠ ರೋಗ ಸ್ತ್ರೀ ಯಾವ ರೀತಿಯಾಗಿ ನಂಬಿಕೆ ಇಟ್ಟು ಪ್ರಿಯ, ಅದೇ ರೀತಿಯಾಗಿ ನೀವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟವಾಗ ದೇವ್ರು ನಿಮ್ಮ ಜೀವಿತದಲ್ಲಿ ಈ ವಾಗ್ದಾನ ಮೂಲಕವಾಗಿ ನಮ್ಗೆ ಎಲ್ಲಾ ರೀತಿಗೆ ಸಮಾಧಾನ ಪಡಿಸಿ, ನಮ್ಮನ್ನು ಗುಣಪಡಿಸಿ, ನಮ್ಮನ್ನು ಆಶ್ರಯಿಸಿ ಬಲಪಡಿಸುವಂತ ದೇವರು ಆತನಾಗಿದೆ ಪ್ರಿಯ. ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಮೂಲಕವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಆತ ನೆರವೇರಿಸಿ ಆಶ್ರಯಿಸಿ ಬಲಪಡಿಸಲಿ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ.
ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ರೀತಿಗೆ ರಿಸೀವ್ ಮಾಡ್ಕೊಂಡು ತಂದಿ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ವಾಗ್ದಾನ ಒಂದೊಂದು ಕುಟುಂಬದಲ್ಲಿ ನೆರವೇರಿಸಿ ಆಶಿಸು ಬಲಪಡಿಸಿ ಪ್ರಭಾ. ಎಷ್ಟು ಜನರು ಕಮೆಂಟ್ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದಿ ಅವ್ರ ರೋಗದಿಂದ ಬಿಡುಗಡೆ, ಸಮಸ್ಯೆಯಿಂದ ಬಿಡುಗಡೆ, ಅವ್ರ ಕುಟುಂಬ ಸಮಸ್ಯೆಯಿಂದ ಬಿಡುಗಡೆ, ಗಂಡ ಮಧ್ಯೆ ಜಗಳಿಂದ ಪ್ರತಿಯೊಂದು ವಿಷಯದಲ್ಲಿ ತಂದೆ ಅವರಿಗೆ ಸಮಾಧಾನ ಪಡಿಸಿ ಪ್ರಭಾ. ಇಷ್ಟು ದಿನಮಾನಿಂದ ಯಾರು ಎಷ್ಟೆಷ್ಟು ಕೋರ್ಟ್ ಕೇಸ್ ವಿಷಯದಲ್ಲಿ ಸಮಸ್ಯೆಲಿದ್ದಂತ ಮಕ್ಕಳಿಗೆ ತಂದಿ ಎಲ್ಲಾ ರೀತಿಗೆ ಜಯ ಕೊಡ್ರಿ ತಂದಿ, ಅವ್ರಿಗೆ ಎಲ್ಲಾ ರೀತಿಗೆ ಸಹಾಯ ಮಾಡ್ರಿ ಪ್ರಭಾ. ಈ ವಾಗ್ದಾನ ಮೂಲಕ ಒಂದೊಂದು ಕುಟುಂಬದಲ್ಲಿ ತಂದಿ ನೀವೇ ನೆರವೇರಿಸಿ ಆಶಿಸು ಬಲಪಡಿಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್.